ಸಿಟಿ ಸ್ಕ್ಯಾನ್ ಮಾಡಲು ಎಬಿಆರ್ಕೆಯಿಂದ ಅನುಮತಿ ಪಡೆದ ನಂತರವೇ ಸ್ಕ್ಯಾನಿಂಗ್ ಮಾಡಲು ಸರ್ಕಾರ ಸುತ್ತೋಲೆ ಹೊರಡಿಸಿರುವುದರಿಂದ ರೋಗಿಗಳಿಗೆ ತೊಂದರೆಯಾಗಿದೆ. ಶೀಘ್ರವಾಗಿ ಈ ಆದೇಶವನ್ನು ಹಿಂಪಡೆಯಬೇಕು, ಇಲ್ಲವಾದರೆ ಉಪವಾಸ ಸತ್ಯಾಗ್ರಹ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಜನಶಕ್ತಿ ವೇದಿಕೆಯ ಅಧ್ಯಕ್ಷ ಮಾಧವ್ ನಾಯ್ಕ್ ಎಚ್ಚರಿಸಿದರು. ಕಾರವಾರದಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರಿಗೆ ಸರ್ಕಾರದ ಆದೇಶ ಮಾಡಿರುವುದನ್ನು ಖಂಡಿಸಿ ಮನವಿ ನೀಡಿದರು. ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದ ಗಡಿ ಭಾಗದಲ್ಲಿದ್ದು ಗೋವಾ ರಾಜ್ಯವನ್ನು ಹೊಂದಿಕೊಂಡಿದೆ. ಈ ಭಾಗದಲ್ಲಿ ಮೀನುಗಾರರು, ಕೃಷಿಕರು ಹೆಚ್ಚಾಗಿ ಇರುವ ಗುಡ್ಡಗಾಡು ಪ್ರದೇಶವಾಗಿದೆ. ಸುಮಾರು 15 ಲಕ್ಷ ಜನಸಂಖ್ಯೆಯನ್ನು ಹೊಂದಿದ ಈ ಜಿಲ್ಲೆ 12 ತಾಲೂಕುಗಳನ್ನು ಒಳಗೊಂಡಿದೆ. ಹೀಗಿರುವಾಗ ಅನೇಕ ದಶಕಗಳ ಬೇಡಿಕೆ ಹೋರಾಟದ ಫಲವಾಗಿ 2013-14ರಲ್ಲಿ ಕಾರವಾರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಪ್ರಾರಂಭವಾಗಿರುತ್ತದೆ. ಈ ಕಾಲೇಜು ಪ್ರಾರಂಭವಾಗಿ 10 ವರ್ಷ ಗತಿಸಿದರೂ ಪೂರ್ಣ ಪ್ರಮಾಣದ ಸೌಲಭ್ಯ ಸಿಗದೆ ಇಲ್ಲಿಯ ಜನರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಹೀಗಿರುವಾಗ ಸಿಟಿ ಸ್ಕ್ಯಾನ್ ಮಾಡಿಸಲು ಎಬಿಆರ್ಕೆಯಿಂದ ಅನುಮತಿ ಪಡೆದ ನಂತರವೇ ಸ್ಕ್ಯಾನಿಂಗ್ ಮಾಡಲು ಸರ್ಕಾರ ಸುತ್ತೋಲೆ ಹೊರಡಿಸಿರುವುದರಿಂದ ರೋಗಿಗಳಿಗೆ ಮಾರಕವಾಗಿ ಪರಿಣಮಿಸಿದೆ. ಈ ಆದೇಶ 10 ದಿನದಲ್ಲಿ ಹಿಂಪಡೆಯದೇ ಇದ್ದರೆ ಜನವರಿ 9ರಂದು ಕಾರವಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಎದುರು ಸಾಂಕೇತಿಕವಾಗಿ ಬೆಳಗ್ಗೆ 9:30ರಿಂದ ಸಂಜೆ 5 ಗಂಟೆಯವರೆಗೆ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಭಾಳ ತೊಂದರೆ ಆಗ್ತದೆ ಮತ್ತು ಜೀವ ಹಾನಿ ಆದಮೇಲೆ ಪರವಾನಗಿ ಸಿಕ್ಕಿ ಏನು ಉಪಯೋಗ? ಅದರಿಂದ ಈ ಆದೇಶ ಕ್ಯಾನ್ಸಲ್ ಮಾಡಬೇಕು. ಒಂದು ವೇಳೆ ಕ್ಯಾನ್ಸಲ್ ಮಾಡದೆ ಹೋದರೆ 9 ತಾರೀಕಿಗೆ ಜನವರಿ 9ಕ್ಕೆ ಸಾಂಕೇತಿಕವಾಗಿ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಮಾಡಿ ತಮ್ಮ ಮೂಲಕ ಹೆಲ್ತ್ ಮಿನಿಸ್ಟ್ರಿಗೆ ಇಲ್ಲ, ಯೂನಿವರ್ಸಿ ಇಲ್ಲ, ಹೀಗೆ ಅನೇಕ ರೇಡಿಯೋಲಜಿಸ್ಟ್ ಇಲ್ಲ, ಹೀಗೆಲ್ಲ ಪ್ರಾಬ್ಲಮ್ಸ್ ಮಾಡಿದ್ದಾರೆ. ಆದಾಗ್ಯೂ ಸಹಿತ ನಮ್ಮ ಜನ ಎಲ್ಲ ಸಹಕಾರ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿಂದ ಪೇಷಂಟಿಗೆ ಬೇರೆ ರಾಜ್ಯಕ್ಕೋ ಬೇರೆ ಜಿಲ್ಲೆಗೋ ರೆಫರ್ ಮಾಡಿ ಹೋಗ್ತಾ ಇದ್ದಾರೆ. ಇಂಥದ್ರಲ್ಲಿ ಸಿಟಿ ಸ್ಕ್ಯಾನಿಂಗ್ ಇನ್ನೂವರೆಗೂ ನಮ್ಮಲ್ಲಿ MRI ಬಂದಿಲ್ಲ. ಉಡುಪಿ ಮತ್ತು ಮಂಗಳೂರು ಕಡೆ ಎಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಲ್ಲಿ MRI ಮಷಿನ್ ಇದೆ. ಈಗ ನಮ್ಮಲ್ಲಿ MRI ಬಿಲ್ಡಿಂಗ್ ಮತ್ತು ಯಾವಾಗ ಆಗ್ತದೆ ಗೊತ್ತಿಲ್ಲ, ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿ. ಈಗ ಸಿಟಿ ಸ್ಕ್ಯಾನಿಂಗ್ ಏನಾಗ್ತದೆ, ನಮ್ಮ ಜಿಲ್ಲೆಯಿಂದ ಬೇರೆ ಬೇರೆ ಕಡೆಯಿಂದ ಏನಾಗಿದೆ, ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಸಿಟಿ ಸ್ಕ್ಯಾನ್ ಇಲ್ಲೇ ಇರೋದಿಲ್ಲ. ನಮ್ಮ ಜಿಲ್ಲೆಗೆ ರೆಫರ್ ಮಾಡಿಕೊಂಡು ನಮ್ಮ ಬೇರೆ ತಾಲೂಕಿಗೆ ರೆಫರ್ ಮಾಡಿ ಕಳಿಸಿದರೆ ಇವ್ರು ಏನು ಮಾಡ್ತಾರೆ, ನಮಗೆ ಎಬಿಆರ್ಕೆಯಿಂದ ಅನುಮತಿ ಪಡೆದ ನಂತರನೇ ನಾವು ಮಾಡ್ತೇವೆ ಅಂತೇಳಿ ಕಳಿಸ್ಕೊಡ್ತಾರೆ. ನೀನು ಹಾಗೆ ಆಯಿತು. ವಿಶ್ವನಾಥ್ ಗಾಂವ್ಕರ್ ಅಂತೇಳಿ ರೆಫರ್ ಮಾಡ್ತಿದ್ದು, ಆದರೆ ಅವರಿಗೆ 11 ಗಂಟೆ ಬಂದವರಿಗೆ 4 ಗಂಟೆ ಆದರೂ ಸಹಿತ ರೆಫರಲ್ ಸಿಗಲಿಲ್ಲ ಅಂತ ನನಗೆ ಫೋನ್ ಮಾಡಿದ್ರು. ನಾನು ಹೋದೆ. ಆಮೇಲೆ ಇಲ್ಲ, ನಮಗೆ ಅದು ಈ ರೀತಿ ಆರ್ಡರ್ ಬಂದಿದೆ ಆರ್ಡರ್ ತೋರಿಸ್ತಾರೆ. ಆದರೆ ಈ ಆರ್ಡರ್ನಿಂದ ಒಬ್ಬ ಜೀವಹಾನಿ ಆಗ್ತದೆ ಮೇಡಮ್. ಈಗ ಆಕ್ಸಿಡೆಂಟ್ ಆದರೆ ನಾವು ಇಮಿಡಿಯೇಟಾಗಿ ಮಾಡ್ತೇವೆ ಅಂತ ಹೇಳ್ತಾರೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.